ಬೆಳಗಾವಿ ಜಿಲ್ಲಾ ವರಿಷ್ಠಾಧಿಕಾರಿ ಕೆ. ರಾಮರಾಜನ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲಾ ಪೊಲೀಸ್ ಗೋಕಾಕ ಉಪವಿಭಾಗದಲ್ಲಿ ಕಳೆದು ಹೋದ ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ವಾರಸುದಾರರಿಗೆ ಮರಳಿ ಹಸ್ತಾಂತರಿಸುವ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನಲ್ಲಿ ಮೀಟರ್ ಬಡ್ಡಿ ದಂಧೆಕೋರರಿಗೆ ಖಡಕ್ಕೆಚ್ಚರಿಕೆ ನೀಡಿದ ಬೆಳಗಾವಿ ಎಸ್ಪಿ ಕೆ. ರಾಮರಾಜನ್, ಗೋಕಾಕ ಜನತೆ ಯಾವುದೇ ಭಯವಿಲ್ಲದೆ ದೂರು ನೀಡಿ ಅಂತವರ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಎಸ್ಪಿ ಕೆ. ರಾಮರಾಜನ್, ಪಬ್ಲಿಕ್ ನ್ಯೂಸ್ ಕನ್ನಡ, ಗೋಕಾಕ್. ನೆಕ್ಸ್ಟ್ ಕೃಷ್ಣ ಅಲಕ್ನೂರ್. ಥ್ಯಾಂಕ್ ಯು ಎಲ್ಲರಿಗೂ. ಈಗ ಸಂಕೇಶ್ವರ ಆಫೀಸರ್ಸ್ ಅಂಡ್ ಸ್ಟಾಫ್ ಬಂದ್ರೆ ನೆಕ್ಸ್ಟ್ ಮಂಜುನಾಥ್ ಶ್ರೀನಿವಾಸ್ ಲೋಣ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇನ್ನೋರ್ವ ಅಧಿಕಾರಿಗಳಾದಂಥ ರವಿ ಡಿ ನಾಯಕ್ ಸಾಹೇಬರು, DSP ಸಾಹೇಬರು ಗೋಕಾಕ್, ಇವರಿಗೆ KV ವಲ್ಲಿಕಾರ್ PSI ಗೋಕಾಕ್ ರೂರಲ್ ಅವರು ಹುಗುಚ್ಚ ನೀಡಿ ಸ್ವಾಗತಿಸಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಇನ್ನೋರ್ವ ಅಧಿಕಾರಿಯಾದಂಥ ಶ್ರೀ ಜಾವೇದ್ ಮುಷಾಫರಿ ಸಾಹೇಬರು, PI ಯಂಕನಮಡಿ ಸಾಹೇಬರು, ಅವರಿಗೆ B ಆನಂದ್ PSI ಕುಲಗೌಡ್ರವರು ಹುಗುಚ್ಚ ನೀಡಿ ಸ್ವಾಗತಿಸಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಇನ್ನೋರ್ವ ಅಧಿಕಾರಿಯಾದಂಥ ಸುರೇಶ್ ಬಾಬು ಸಾಹೇಬರು, CPI ಗೋಕಾಕ್ರವರಿಗೆ PSI ಗೋಕಾಕ್ ಟೌನ್ ಕಿರಣ್ ಮೊಯ್ತೇರವರು ಹುಗುಚ್ಚ ನೀಡಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಶ್ರೀ HD ಮುಲ್ಲಾ PI ಘಟಪ್ರಭಾ ಅವರಿಗೆ ಯಮನಪ್ಪ ಮಾಂಗ್ PSI ಅಂಕಲಿಗರು ಹುಗುಚ್ಚ ನೀಡಿ ಸ್ವಾಗತಿಸಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗೋಕಾಕ್ ವಿಭಾಗದ ಮಟ್ಟ 9 ಪೊಲೀಸ್ ಠಾಣೆಯ ಎಲ್ಲ ಸಾರ್ವಜನಿಕರು, ಅಂದರೆ ಮೊಬೈಲ್ ಕಳ್ಕೊಂಡಂಥ ಎಲ್ಲ ಸಾರ್ವಜನಿಕರು, ಅವರಿಗೆ ಬೆಳಗಾವಿ ಜಿಲ್ಲಾ ಪೊಲೀಸ್ ಮತ್ತು ಗೋಕಾಕ್ ಪೊಲೀಸ್ ಉಪವಿಭಾಗ ವತಿಯಿಂದ ತುಂಬ ಹೃದಯ ಸ್ವಾಗತವನ್ನು ಕೊಡ್ತೀನಿ. ಅದೇ ರೀತಿಯಾಗಿ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧು ಮಿತ್ರರಿಗೂ ಸಹ ನಮ್ಮ ಬೆಳಗಾವಿ ಜಿಲ್ಲಾ ಪೊಲೀಸ್ ಮತ್ತು ಗೋಕಾಕ್ ಉಪವಿಭಾಗದಿಂದ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈಗ ಗೋಕಾಕ್ ಉಪವಿಭಾಗ ವ್ಯಾಪ್ತಿಯಲ್ಲಿ ಸುಮಾರು 9 ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಕಳೆದೋದಂಥ 115 ಮೊಬೈಲ್ಗಳನ್ನು ಮರಳಿ ವಾರಸುದಾರರಿಗೆ ಕೆಲವೊಂದು ಕೊಟ್ಟಿದ್ದೀವಿ, ಮತ್ತು ಇನ್ನೊಂದು SP ಸಾಹೇಬ್ರ ಮುಖಾಂತರ ಎಲ್ಲರಿಗೂ ಈಗ ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಮೊಬೈಲ್ ತೊಗೊಂಡು ಪ್ರೆಸ್ ಮೀಟ್ ಇದೆ, ಅಲ್ಲಿವರೆಗೂ ತಾವೆಲ್ಲ ಮೊಬೈಲ್ ತೊಗೊಂಡು ಇಲ್ಲೇ ಕೂತ್ಕೋಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಈಗ ಮೊದಲೇ ಈಗ ಮೊನ್ನೆ SP ಸಾಹೇಬರು ಪ್ರೆಸ್ ಮೀಟ್ ಮಾಡ್ತಾ ಇರ್ಬೇಕಂತೇಳಿ ಕೇಳ್ಕೊಳ್ತೀನಿ. ಅಬ್ದುಲ್ ಮೈಕ್ ಇಲ್ರಿ, ಹಾಕಿಲ್ರಿ, ಐತ್ರಿ, ಹಾಕಿಲ್ರಿ, ಹಾಕಿಲ್ರಿ. ಸ್ವಲ್ಪ ಚಕ್ರ ಬರ್ತೀನಿ, ಚಕ್ರ ಅಲ್ರಿ ಅದನ್ನು ಆ ಮೈಕ್ ಹಲೋ ಬಾತ್ ಕರೋ.
मेरा समय मेरे ब्लॉक का आदमी अब इनका आईफोन मिला नहीं ಮುಗಿದಾದ್ಮೇಲೆ ಸ್ಟಾಫನ್ನ ಕರೀತೀನಿ ಶುರು ಮಾಡಲಾ ನಮ್ಮ ಸ್ವಲ್ಪ ಕ್ವಶನ್ಸ್ ಇದೆ ಸರ್ ಕೇಳ್ಬೋದಲ್ಲ ಸರ್ ಇದು ಮುಗಿದಾದ್ಮೇಲೆ ಮಾಡೋಣ ಓಕೆ ಸರ್ ನಾನು ಪ್ರಶ್ನೆ ಮುಗಿಸ್ಬಿಡ್ತೀನಿ ಓಕೆ ಸರ್ ಆದ್ಮೇಲೆ ನೀವು ಒಂದು ಓಕೆ ಓಕೆ ಸರ್ ಸೊ ಇವತ್ತು ನಮ್ಮ ಗೋಕಾಕ್ ಸಬ್ ಡಿವಿಷನ್ ವ್ಯಾಪ್ತಿಯಲ್ಲಿ ಭಾಳಷ್ಟು ಕಳ್ತನಗಳು ಸುಮಾರು ಒಂದು 10ಕ್ಕಿಂತ ಜಾಸ್ತಿ ಕಳ್ತನಗಳ ಪತ್ತೆ. ಅದರಲ್ಲಿ ಒಂದು 125 ಗ್ರಾಮ್ ಗೋಲ್ಡ್ ರಿಕವರಿ ಆಗಿದೆ. ಅದಲ್ಲದೆ ಟ್ರ್ಯಾಕ್ಟರ್ ಟ್ರಾಲಿ ಒಂದು 2, ಬೈಕ್ ಒಂದು, ಮತ್ತು ಪಂಪ್ ಸೆಟ್ ಒಂದು 2, ಮತ್ತು ಕೇಬಲ್ ಕಳ್ತನ ಒಂದು 13. ಸೊ ಇಷ್ಟೊಂದು ಕೇಸ್ ನಮ್ಮ ಗೋಕಾಕ್ ಸಬ್ ಡಿವಿಷನಲ್ಲಿ ಪತ್ತೆ ಮಾಡಲಾಗಿದೆ ಇತ್ತೀಚೆಗೆ ಲಾಸ್ಟ್ 1 ವೀಕಲ್ಲಿ ಎಷ್ಟು ಆಗಿರೋದು. ಸೊ ಫಸ್ಟ್ ಕೇಸ್ ಒಂದು 2 ಅಕ್ಯೂಸ್ಡ್ ಘಟಪ್ರಭಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕಳ್ತನ ಕೇಸಲ್ಲಿ ನಾವು ಹುಡುಕುವ ಸಂದರ್ಭದಲ್ಲಿ ಹನುಮಂತ ಭೀಮಪ್ಪ ಪೂಜಾರಿ 37 ವರ್ಷ, ನಲ್ಲನಟ್ಟಿ ಗ್ರಾಮದವನು. ಲಕ್ಷ್ಮಣ್ ರಾಮಪ್ಪ ಹಂಚಿನಮನೆ, ಇವನಕ್ಕೊಂದು 29 ವಯಸ್ಸು, ಇವನು ಬಾಳೆಬಾಳ ವಿಲೇಜ್ ಅವನು. ಸೊ ಇವರಿಬ್ಬರು ಸೇರಿ ಒಂದು 110 ಗ್ರಾಮ್ ಕಳ್ತನವನ್ನು ಒಂದು 7 ಕಡೆ ಮಾಡಿದ್ದಾರೆ. ಆರೋಪಿಗಳು 7 ಕಡೆ ಬೇರೆ ಬೇರೆ ಅಫೆನ್ಸ್ ಮಾಡಿದ್ದಾರೆ. ಸೊ ಫಸ್ಟ್ ಘಟಪ್ರಭಾ ಟೌನ್ ವ್ಯಾಪ್ತಿಯಲ್ಲಿ ಒಂದು 15 ಗ್ರಾಮ್ ಚಿನ್ನವನ್ನು ಕಿತ್ಕೊಂಡು ಹೋಗ್ತಾರೆ. ಚೈನ್ ಸ್ನಾಚಿಂಗ್ ಅಂದ್ರೆ ಹೇಳ್ತೀವಲ್ಲ, ಕಿತ್ಕೊಂಡು ಹೋಗಿರ್ತಾರೆ. ಬಾಳುಬಾಲ ವಿಲೇಜಲ್ಲಿ ಒಂದು 10 ಗ್ರಾಮ್ ತೂಕದ ಬಂಗಾರ ಮನೆ ಕಳ್ತನ, ರಾತ್ರಿ ಟೈಮಲ್ಲಿ ಮನೆ ಕಳ್ತನ ಮಾಡಿರ್ತಾರೆ. ಮತ್ತು ಘಟಪ್ರಭಾ ವ್ಯಾಪ್ತಿಯಲ್ಲಿರುವ ಬಾಳುಬಾಲ ವಿಲೇಜಲ್ಲಿ ಇನ್ನೊಂದು ಕಳ್ತನ 18.5 ಗ್ರಾಮ್ HBT ಮನೆ ಕಳ್ತನ ಮಾಡಿರ್ತಾರೆ. ಮತ್ತು ಗಟ್ಟಿಯಲ್ಲಿ ಒಂದು 25 ಗ್ರಾಮ್ ಮನೆ ಕಳ್ತನ, ಬಸಲಿಗುಂದಿಯಲ್ಲಿ ಒಂದು 25 ಗ್ರಾಮ್ ಕಳ್ತನ, ಮತ್ತು ಗೋಕಾಕ್ ಗ್ರಾಮೀಣ ಠಾಣೆಯಲ್ಲಿ ಬರುವ ಮಲವಂಕಿ ವಿಲೇಜಲ್ಲಿ ಒಂದು 10 ಗ್ರಾಮ್ ಮನೆ ಕಳ್ತನ ಮಾಡಿರುವುದು. ಗೋಕಾಕ್ ಗ್ರಾಮೀಣ ಮಲವಂಕಿಯಲ್ಲಿ ಇನ್ನೊಂದು 35 ಗ್ರಾಮ್ ಕಳ್ತನ, ಒಟ್ಟು ಒಂದು 110 ಗ್ರಾಮ್ ಚಿನ್ನವನ್ನು ಕಳ್ತನ ಮಾಡಿರುವುದು ಕಂಡು ಬಂದಿದೆ. ನಮ್ಮ ಘಟಪ್ರಭಾ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಅವರ ಸ್ಟಾಫ್ ಈ ಕೇಸನ್ನು, ಈ 2 ಅಕ್ಯೂಸ್ರನ್ನು ಪತ್ತೆ ಮಾಡಿ ಇವರ ಕಡೆಯಿಂದ ರಿಕವರಿ ಮಾಡಿ ನಿನ್ನೆ ಅವನನ್ನು ಕೋರ್ಟಲ್ಲಿ ಕೂಡ ಪ್ರೊಡ್ಯೂಸ್ ಮಾಡಲಾಗಿದೆ. ಇವರ ಕಡೆಯಿಂದ ಒಂದು ಇದಕ್ಕೆ ಅಫೆನ್ಸ್ಗೆ ಯೂಸ್ ಮಾಡಿರುವ ಮೋಟಾರ್ ವೆಹಿಕಲ್ ಬೈಕ್ ಒಂದು ಕೂಡ ಮಹಾರಾಷ್ಟ್ರನಲ್ಲಿ ಕಳ್ತನ ಮಾಡಿರ್ತಾರೆ, ಅದನ್ನು ಪತ್ತೆ ಮಾಡಲಾಗಿದೆ. ಮಹಾರಾಷ್ಟ್ರನಲ್ಲಿ ಆಗಿರುವ ಒಂದು ಬೈಕ್ ಕಳ್ತನವನ್ನು ಕೂಡ ಪತ್ತೆ ಮಾಡಲಾಗಿದೆ. ಒಟ್ಟು 7 ಕೇಸಲ್ಲಿ ಒಂದು ಕಳ್ತನವನ್ನು ಪತ್ತೆ ಮಾಡಿದ್ದಾರೆ. ಘಟಪ್ರಭಾ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವರ ಸ್ಟಾಫ್ ಎಲ್ಲ ಎಲ್ಲಿದ್ದಾರೆ, ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಸೊ ನಾವು ರಿಸಲ್ಟ್ ಜೊತೆಗೆ ನಿಮ್ಮ ಜೊತೆಗೆ ಬರಬೇಕಂದ್ರೆ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಮಾತಾಡೋದು ಮಾತ್ರ ಅಲ್ಲ, ಪೊಲೀಸಲ್ಲಿ ನಾವು ರಿಸಲ್ಟ್ ಕೊಡಬೇಕು. ಸೊ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂದರೆ ಇಲ್ಲೋದಕ್ಕಿಂತ ಇವತ್ತು ಗೋಕಾಕ್ ಸಬ್ ಡಿವಿಷನ್ DSP ಅವರ ರವಿ ನಾಯಕ್ ಅವರ ನೇತೃತ್ವದಲ್ಲಿ ಎಂಟೈರ್ ತಂಡ ಗೋಕಾಕ್ ಸಬ್ ಡಿವಿಷನಲ್ಲಿ ಭಾಳಷ್ಟು ಕಳ್ತನಗಳನ್ನು ಪತ್ತೆ ಮಾಡಲಾಗಿದೆ. ಅದರಲ್ಲಿ ಘಟಪ್ರಭಾ ಜಾಸ್ತಿ ಕಳ್ತನವನ್ನು ಪತ್ತೆ ಮಾಡಿರ್ತಾರೆ. ಇದು ಮುಗಿದ ನಂತರ ಇನ್ನೊಂದು ಕೇಸಲ್ಲಿ ಕುಳಗೋಡು ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಅವರು ಒಂದು 15 ಗ್ರಾಮ್ ಕಳ್ತನ, ಮನೆ ಕಳ್ತನ ಒಂದು ಆಗಿದೆ. ಇದು ಮಾನಂಬಿ ಗ್ರಾಮದಲ್ಲಿ ಒಂದು 3 ಮನೆ ಕಳ್ತನ ಆಗಿದೆ. ಆ ಒಂದು ಮನೆಯಲ್ಲಿ ಸುಮಾರು ಒಂದು 15 ಗ್ರಾಮ್ ಬಂಗಾರ ಕಳ್ತನ ಆಗಿದೆ. ಅದರಲ್ಲಿ ಮುಂದೆ 3 ಜನ ಸೇರಿ ಈ ಕಳ್ತನವನ್ನು ಮಾಡಿರ್ತಾರೆ. ಬಸವರಾಜ್ ರಾಮಕೃಷ್ಣ ಯಲ್ಲಶೆಟ್ಟಿ 24 ವಯಸ್ಸು ಇವನಿಗೆ, ಶ್ರೀಶೈಲ್ ನೀಲವ ಮೇತ್ರಿ 22 ವರ್ಷ, ಹನುಮಂತ ಪರಪ್ಪ ಭಜಂತ್ರಿ ಇವನ 3 ಜನನು ಕೂಡ ಬಾಗಲಕೋಟೆ ಜಿಲ್ಲೆಯವರು. ಅಲ್ಲಿಂದ ಬಂದು ಇಲ್ಲಿ ನಮ್ಮಲ್ಲಿ ಕಳ್ತನವನ್ನು ಮಾಡಿರ್ತಾರೆ. ಇವರು ಕಳ್ತನ ಮಾಡಿ ನಂತರ ಇತ್ತೀಚೆಗೆ ಇವರ ಕಡೆಯಿಂದ ಜಾನ್ 30ಕ್ಕೆ ಈ ಕಳ್ತನವನ್ನು 3 ಮನೆಯಲ್ಲಿ ಆಗಿರುವುದು. ಈಗ ಕಳ್ತನವನ್ನು ಪತ್ತೆ ಮಾಡಿ ಅದರಲ್ಲಿ ಸುಮಾರು ಒಂದು 15 ಗ್ರಾಮ್ ಚಿನ್ನ ಬಂಗಾರವನ್ನು ಕೂಡ ಅದು ರಿಕವರಿ ಮಾಡಲಾಗಿದೆ. ಅಕ್ಯೂಸರನ್ನು ಕೂಡ ನಾವು ಸೆಕ್ಯೂರ್ ಮಾಡಿದ್ದೀವಿ, ಪ್ರೊಡ್ಯೂಸ್ ಮಾಡ್ತೀವಿ. ಇತ್ತೀಚೆಗೆ ಮತ್ತು ಗೋಕಾಕ್ ರೂರಲ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಭಾಳಷ್ಟು ಕಡೆ
ಮೋಟಾರ್ ಪಂಪ್ ಸೆಟ್ ನದಿಯಲ್ಲಿ ಹಾಕಿರೋದು, ಬಾವಿಯಲ್ಲಿ ಹಾಕಿರೋದು, ನೀರು ಕಮ್ಮಿ ಆದಮೇಲೆ ಮೋಟಾರ್ ಪಂಪ್ ಸೆಟ್ ಮತ್ತು ವೈರ್ ಕಳ್ತನಗಳನ್ನು ಒಂದು 13 ಕಡೆ ವೈರ್ ಕಳ್ತನಗಳಾಗಿದೆ. ಅದರಲ್ಲಿ ಕೆಲವೊಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೆಲವೊಬ್ಬರು ಕೊಟ್ಟಿಲ್ಲ. ಜನರಿಗೆ ನಾವು ಏನು ಹೇಳ್ತೀವಿ ಅಂದರೆ, ನೀವು ಒಂದು ಸಣ್ಣ ಇಶ್ಯೂ ಇದಂದ್ರೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟನ್ನು ಕೊಡಿ. ಇತ್ತೀಚೆಗೆ ನಮ್ಮ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾವು ಕೂಡ ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡ್ತಾ ಇದ್ದೀವಿ. ನೀವು ಕಂಪ್ಲೇಂಟ್ ಕೊಡ್ತೀರಂದ್ರೆ ನಾವು FIR ಸ್ವೀಕರಿಸಿ ನಿಮಗೆ ಖಂಡಿತವಾಗಿ ನಾವು FIR ಅನ್ನು ಮಾಡಿಕೊಡ್ತೀವಿ. ಮತ್ತು ಕೇಸ್ ಪತ್ತೆ ಮಾಡೋದಲ್ಲಿ ಕೆಲವೊಂದು ಕೇಸಲ್ಲಿ ನೀವು ಸಣ್ಣ ಕೇಸ್ಗಳಲ್ಲಿ ಪತ್ತೆ ಮಾಡೋದು ತುಂಬ ಈಸಿ ಇರುತ್ತೆ, ಅವರು ಜಾಸ್ತಿ ಎಫೋರ್ಟ್ ಮಾಡಿರೋದಿಲ್ಲ. ಸಣ್ಣದಾಗುತ್ತೆ ಅಂದ್ರೆ ಕೂಡ ದಯವಿಟ್ಟು ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ. ಇನ್ನೊಂದು ಕೂಡ ನಾವು ಹೇಳಿದ್ವಿ, ಒಂದು ವೇಳೆ ನಮಗೆ FIR ಮಾಡಿಲ್ಲ ಅಂದ್ರೆ ಕೂಡ KSP ಅಪ್ಲಿಕೇಶನ್, ನಮ್ಮ ಮೊಬೈಲ್ ಅಪ್ಲಿಕೇಶನಲ್ಲಿ ಇಂಥಾಗ ಕಳ್ತನ ಆಗಿದೆ, FIR ಮಾಡಿಲ್ಲ ಅಂದರೆ ಒಂದು ಹೇಳ್ತೀರಂದ್ರೆ ನಾವು ಪರ್ಸನಲಿ ಫಾಲೋಅಪ್ ಮಾಡಿ ಸ್ಟೇಷನ್ಗಳಲ್ಲಿ ಯಾಕೆ FIR ಮಾಡಿಲ್ಲ ಅಂದರೆ ಪ್ರಶ್ನೆ ಮಾಡ್ತೀವಿ. ಇತ್ತೀಚೆಗೆ ನನಗೆ ಗೊತ್ತಿರುವಂಗೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ FIR ಯಾವುದೋ ದಾಖಲು ಮಾಡ್ತಾ ಇಲ್ಲ ಅಂದರೆ ಕಂಪ್ಲೇಂಟ್ಸ್ ಯಾವುದೂ ಇಲ್ಲ ಜನರು ಬರೋದು. ಕೆಲವೊಂದು ಸಿವಿಲ್ ಡಿಸ್ಪ್ಯೂಟಲ್ಲಿ ಅದು ಸಿವಿಲ್ ನೇಚರ, ಕ್ರಿಮಿನಲ್ ನೇಚರ ಇರೋದು ಬಿಟ್ಟು ಬೇರೆ ಎಲ್ಲ ಕೇಸಲ್ಲಿ ಕೂಡ ನಮ್ಮ ಪೊಲೀಸ್ ಆಫೀಸರ್ಸ್ ಯಾವುದೋ ನಿರ್ಲಕ್ಷ್ಯ ಇಲ್ಲದೆ FIR ಅನ್ನು ದಾಖಲು ಮಾಡ್ತಾ ಇದ್ದಾರೆ. ಸೊ ಅದರಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಭಾಳಷ್ಟು ಈಗ ಇತ್ತೀಚೆಗೆ ಕೇಸನ್ನು ಕೂಡ ನಂಬರ್ ಆಫ್ ಕೇಸಸ್ ಜಾಸ್ತಿ ಆಗಿದೆ. ಯಾಕಂದರೆ ಬರುವ ಪ್ರತಿಯೊಂದು ಕಂಪ್ಲೇಂಟ್ ರಾಜ್ಯ ಪಂಚಾಯತ್ ಇಲ್ಲದೆ, ಕೇಸು ಸಣ್ಣದಿದೆ, ವ್ಯಾಲ್ಯೂ ಕಮ್ಮಿ ಇದೆ, ಇಂಥದ್ದು ಯಾವುದೋ ಕಾರಣ ಇಲ್ಲದೆ ತಕ್ಷಣ FIR ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ಪತ್ತೆಯಾಗುವುದು ಕೂಡ ಜಾಸ್ತಿ ಆಗಿದೆ. ಸೊ ಇಂಥಾಗ ಒಂದು ರೈತರಿಗೆ ಸಮಸ್ಯೆ ಆಗೋದ್ರಿಂದ ನಾವು ಕೂಡ ಇದೊಂದು ಗಂಭೀರವಾಗಿ